ಎಷ್ಟು ಲಕ್ಷ ಕೋಟಿ ಬೇಕಾದ್ರೆ ಮಂಡನೆ ಮಾಡ್ಬೋದು, ಜಾರಿ ತರಕ್ಕೆ ಆಗಬೇಕಲ್ಲ ಅವ್ರ ಕೈಯಾಗಿ. ಇವತ್ತಾಗಲೇ ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ನಾನು, ಇಂಥ ಸರ್ಕಾರಕ್ಕೆ ಯಾಕಾರು ತಂದ್ವೋ ನಾವು ಅಂತ. ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ. ನಿಮ್ಮ ಕೈಯಲ್ಲಿ ಎಷ್ಟು ಕೊಡೋಕ್ಕಾಗತ್ತೋ ಅಷ್ಟು ಘೋಷಣೆ ಮಾಡಿ. ಕಳೆದ ಬಜೆಟ್ನಲ್ಲಿ 72 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದರಲ್ಲೊಂದು 5-6 ಗ್ಯಾರಂಟಿಗಳು ಜಾರಿ ತಂದಿದ್ದಾರೆ. ಜಾರಿ ತಂದಿರೋದ್ರಲ್ಲೂ ಕೂಡ ಇವತ್ತು ಅವ್ರ ಹತ್ರ ಚೀಮಾರಿ ಹಾಕ್ಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ನೀವು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ಅಂತ ರಾಜ್ಯ ಜನ ನೋಡಿದ್ದಾರೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಇಷ್ಟು ಮಾತ್ರ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಸಲಹೆ. ಗೊತ್ತಿಲ್ಲ ಅಂತಂದರೆ ನಿಜಕ್ಕೂ ಅದಕ್ಕಿಂತ ಅಪಮಾನ ಏನೊಂದಿಲ್ಲ. ಯು ರೈಟ್, ನಾನು ನೋಡಿದೆ. ಅನ್ನಭಾಗ್ಯಕ್ಕೆ, ಗೃಹಲಕ್ಷ್ಮಿಗೆ ಬಾಕಿನೇ ಉಳಿದಿಲ್ಲ. ನೀವು ಫೈನಾನ್ಸ್ ಮಿನಿಸ್ಟರ್ ಅಲ್ವಾ? ಫೈನಾನ್ಸ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಏನಾದ್ರು ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದೀರಾ? ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಡಿ ಕೆ ಶಿವಕುಮಾರ್ ಏನಾದರೂ ಇಲ್ಲಿ ಆಟ ಆಡ್ತಿದ್ದಾರೆ? ಹಾಗಾದ್ರೆ ಅನ್ನಭಾಗ್ಯಕ್ಕೆ, ಗೃಹಲಕ್ಷ್ಮಿಗೆ ಇಷ್ಟದಿಂದ ನಿಂತಿದೆ ಗೊತ್ತಿಲ್ಲ ಅಂತಂದರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೂ ಅಯೋಗ್ಯರು. ಈಗ ಗೊತ್ತಾಯ್ತಲ್ಲ, ಇವಾಗಾರು ಬಿಡುಗಡೆ ಮಾಡಿ. ಇದಕ್ಕೂ ಹಂಗೆ ಅಂದ್ಬಿಟ್ಟಾರು ಅತಿಥಿ ಶಿಕ್ಷಕರಿಗೆ. ಅಯ್ಯೋಯ್ಯೋ 7 ತಿಂಗಳಿಂದ ಬಾಕಿ ಇದೆಯಾ, ನಂಗೆ ಗೊತ್ತೇ ಇಲ್ಲಲ್ವ, ಮುಗೀತು ಒಂದೇ ಮಾತು. ನಾನು ಅದಕ್ಕೋಸ್ಕರ ಇವತ್ತು ಪತ್ರ ಬರಿತಾ ಇದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೋ ನೋಡೋಣ, ನಿಮ್ಗೆ ಉತ್ತರ ಕೊಡ್ತೀನಿ ನೆಕ್ಸ್ಟ್. ಈ ಇಡೀ ದೇಶದ ಆಸ್ತಿ ವಕ್ಫ್ ಬೋರ್ಡ್ ಬಗ್ಗೆ ಮೋದಿಯವರು ಏನು ಒಂದು ಮಸೂದೆನ ಜಾರಿ ತರಬೇಕು ಅನ್ನೋಂಥ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಜನತೆ ಪರವಾಗಿ, ಅದರಲ್ಲಿ ಮುಸಲ್ಮಾನರಿಗೆ ವಿರೋಧ ಮಾಡ್ತಿಲ್ಲ, ಮುಸಲ್ಮಾನರ ಆಸ್ತಿನೂ ಕೂಡ ಲೂಟಿ ಮಾಡಿರೋಂಥ ವ್ಯಕ್ತಿಗಳಿದ್ದಾರೆ ಈ ಒಂದು ವಕ್ಫ್ ಬೋರ್ಡ್ನಲ್ಲಿ. ಅದೆಷ್ಟು ಏನು ಎನ್ಕತ್ತೆ ಹೊರಗೆ ಬರುತ್ತೆ. ಹಾಗಾಗಿ ಈ ಮಸೂದೆ ಜಾರಿ ತಂದಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಎಷ್ಟು ಲಕ್ಷ ಕೋಟಿ ಬೇಕಾದ್ರೆ ಮಂಡನೆ ಮಾಡ್ಬೋದು, ಜಾರಿ ತರಕ್ಕೆ ಆಗಬೇಕಲ್ಲ ಅವ್ರ ಕೈಯಾಗಿ. ಇವತ್ತಾಗಲೇ ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ನಾನು, ಇಂಥ ಸರ್ಕಾರಕ್ಕೆ ಯಾಕಾರು ತಂದ್ವೋ ನಾವು ಅಂತ. ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ. ನಿಮ್ಮ ಕೈಯಲ್ಲಿ ಎಷ್ಟು ಕೊಡೋಕ್ಕಾಗತ್ತೋ ಅಷ್ಟು ಘೋಷಣೆ ಮಾಡಿ. ಕಳೆದ ಬಜೆಟ್ನಲ್ಲಿ 72 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದರಲ್ಲೊಂದು 5-6 ಗ್ಯಾರಂಟಿಗಳು ಜಾರಿ ತಂದಿದ್ದಾರೆ. ಜಾರಿ ತಂದಿರೋದ್ರಲ್ಲೂ ಕೂಡ ಇವತ್ತು ಅವ್ರ ಹತ್ರ ಚೀಮಾರಿ ಹಾಕ್ಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ನೀವು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ಅಂತ ರಾಜ್ಯ ಜನ ನೋಡಿದ್ದಾರೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಇಷ್ಟು ಮಾತ್ರ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಸಲಹೆ. ಗೊತ್ತಿಲ್ಲ ಅಂತಂದರೆ ನಿಜಕ್ಕೂ ಅದಕ್ಕಿಂತ ಅಪಮಾನ ಏನೊಂದಿಲ್ಲ. ಯು ರೈಟ್, ನಾನು ನೋಡಿದೆ. ಅನ್ನಭಾಗ್ಯಕ್ಕೆ, ಗೃಹಲಕ್ಷ್ಮಿಗೆ ಬಾಕಿನೇ ಉಳಿದಿಲ್ಲ. ನೀವು ಫೈನಾನ್ಸ್ ಮಿನಿಸ್ಟರ್ ಅಲ್ವಾ? ಫೈನಾನ್ಸ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಏನಾದ್ರು ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದೀರಾ? ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಡಿ ಕೆ ಶಿವಕುಮಾರ್ ಏನಾದರೂ ಇಲ್ಲಿ ಆಟ ಆಡ್ತಿದ್ದಾರೆ? ಹಾಗಾದ್ರೆ ಅನ್ನಭಾಗ್ಯಕ್ಕೆ, ಗೃಹಲಕ್ಷ್ಮಿಗೆ ಇಷ್ಟದಿಂದ ನಿಂತಿದೆ ಗೊತ್ತಿಲ್ಲ ಅಂತಂದರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೂ ಅಯೋಗ್ಯರು. ಈಗ ಗೊತ್ತಾಯ್ತಲ್ಲ, ಇವಾಗಾರು ಬಿಡುಗಡೆ ಮಾಡಿ. ಇದಕ್ಕೂ ಹಂಗೆ ಅಂದ್ಬಿಟ್ಟಾರು ಅತಿಥಿ ಶಿಕ್ಷಕರಿಗೆ. ಅಯ್ಯೋಯ್ಯೋ 7 ತಿಂಗಳಿಂದ ಬಾಕಿ ಇದೆಯಾ, ನಂಗೆ ಗೊತ್ತೇ ಇಲ್ಲಲ್ವ, ಮುಗೀತು ಒಂದೇ ಮಾತು. ನಾನು ಅದಕ್ಕೋಸ್ಕರ ಇವತ್ತು ಪತ್ರ ಬರಿತಾ ಇದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೋ ನೋಡೋಣ, ನಿಮ್ಗೆ ಉತ್ತರ ಕೊಡ್ತೀನಿ ನೆಕ್ಸ್ಟ್. ಈ ಇಡೀ ದೇಶದ ಆಸ್ತಿ ವಕ್ಫ್ ಬೋರ್ಡ್ ಬಗ್ಗೆ ಮೋದಿಯವರು ಏನು ಒಂದು ಮಸೂದೆನ ಜಾರಿ ತರಬೇಕು ಅನ್ನೋಂಥ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಇಡೀ ದೇಶದ
ಎಲ್ಲ ಜನತೆ ಪರವಾಗಿ. ಅದರಲ್ಲಿ ಮುಸಲ್ಮಾನರು ವಿರೋಧ ಮಾಡ್ತಿಲ್ಲ. ಮುಸಲ್ಮಾನರ ಆಸ್ತಿನೂ ಕೂಡ ಲೂಟಿ ಮಾಡಿರೋಂಥ ವ್ಯಕ್ತಿಗಳಿದ್ದಾರೆ ಈ ಒಂದು ವಕ್ಫ್ ಬೋರ್ಡ್ನಲ್ಲಿ. ಅದೆಷ್ಟು ಏನು ಎನ್ಕತ್ತೆ ಹೊರಗೆ ಬರುತ್ತೆ. ಹಾಗಾಗಿ ಈ ಮಸೂದೆ ಜಾರಿ ತಂದಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಎಷ್ಟು ಲಕ್ಷ ಕೋಟಿ ಬೇಕಾದ್ರೆ ಮಂಡನೆ ಮಾಡ್ಬೋದು, ಜಾರಿ ತರಕ್ಕೆ ಆಗಬೇಕಲ್ಲ ಅವ್ರ ಕೈಯಾಗಿ. ಇವತ್ತಾಗಲೇ ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ನಾನು, ಇಂಥ ಸರ್ಕಾರಕ್ಕೆ ಯಾಕಾರು ತಂದ್ವೋ ನಾವು ಅಂತ. ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಪ್ಪ. ನಿಮ್ಮ ಕೈಯಲ್ಲಿ ಎಷ್ಟು ಕೊಡೋಕ್ಕಾಗತ್ತೋ ಅಷ್ಟು ಘೋಷಣೆ ಮಾಡಿ. ಕಳೆದ ಬಜೆಟ್ನಲ್ಲಿ 72 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದರಲ್ಲೊಂದು 5-6 ಗ್ಯಾರಂಟಿಗಳು ಜಾರಿ ತಂದಿದ್ದಾರೆ. ಜಾರಿ ತಂದಿರೋದ್ರಲ್ಲೂ ಕೂಡ ಇವತ್ತು ಅವ್ರ ಹತ್ರ ಚೀಮಾರಿ ಹಾಕ್ಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ನೀವು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ಅಂತ ರಾಜ್ಯದ ಜನ ನೋಡಿದ್ದಾರೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಇಷ್ಟು ಮಾತ್ರ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಸಲಹೆ. ಗೊತ್ತಿಲ್ಲ ಅಂತಂದರೆ ನಿಜಕ್ಕೂ ಅದಕ್ಕಿಂತ ಅಪಮಾನ ಏನೊಂದಿಲ್ಲ. ಯುವರ್ ರೈಟ್. ನಾನು ನೋಡಿದೆ, ಅನ್ನಭಾಗ್ಯಕ್ಕೆ, ಗೃಹಲಕ್ಷ್ಮಿಗೆ ಬಾಕಿನೇ ಉಳಿದಿಲ್ಲ. ನೀವು ಫೈನಾನ್ಸ್ ಮಿನಿಸ್ಟರ್ ಅಲ್ವಾ? ಫೈನಾನ್ಸ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಏನಾದ್ರು ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದೀರಾ? ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಡಿ ಕೆ ಶಿವಕುಮಾರ್ ಏನಾದರೂ ಇಲ್ಲಿ ಆಟ ಆಡ್ತಿದ್ದಾರೆ? ಹಾಗಾದ್ರೆ ಅನ್ನಭಾಗ್ಯಕ್ಕೆ, ಗೃಹಲಕ್ಷ್ಮಿಗೆ ಇಷ್ಟದಿಂದ ನಿಂತಿದೆ ಗೊತ್ತಿಲ್ಲ ಅಂತಂದರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೂ ಅಯೋಗ್ಯರು. ಈಗ ಗೊತ್ತಾಯ್ತಲ್ಲ, ಇವಾಗಾರು ಬಿಡುಗಡೆ ಮಾಡಿ. ಇದಕ್ಕೂ ಹಂಗೆ ಅಂದ್ಬಿಟ್ಟಾರು ಅತಿಥಿ ಶಿಕ್ಷಕರಿಗೆ. ಅಯ್ಯೋಯ್ಯೋ 7 ತಿಂಗಳಿಂದ ಬಾಕಿ ಇದೆಯಾ, ನಂಗೆ ಗೊತ್ತೇ ಇಲ್ಲಲ್ವ, ಮುಗೀತು ಅಲ್ಲೊಂದೇ ಮಾತು. ನಾನು ಅದಕ್ಕೋಸ್ಕರ ಇವತ್ತು ಪತ್ರ ಬರಿತಾ ಇದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೋ ನೋಡೋಣ, ನಿಮ್ಗೆ ಉತ್ತರ ಕೊಡ್ತೀನಿ ನೆಕ್ಸ್ಟ್. ಈ ಇಡೀ ದೇಶದ ಆಸ್ತಿ ವಕ್ಫ್ ಬೋರ್ಡ್ ಬಗ್ಗೆ ಮೋದಿಯವರು ಏನು ಒಂದು ಮಸೂದೆನ ಜಾರಿ ತರಬೇಕು ಅನ್ನೋಂಥ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಜನತೆ ಪರವಾಗಿ, ಅದರಲ್ಲಿ ಮುಸಲ್ಮಾನರು ವಿರೋಧ ಮಾಡ್ತಿಲ್ಲ. ಮುಸಲ್ಮಾನರ ಆಸ್ತಿನೂ ಕೂಡ ಲೂಟಿ ಮಾಡಿರೋಂಥ ವ್ಯಕ್ತಿಗಳಿದ್ದಾರೆ ಈ ಒಂದು ವಕ್ಫ್ ಬೋರ್ಡ್ನಲ್ಲಿ. ಅದೆಷ್ಟು ಏನು ಎನ್ಕತ್ತೆ ಹೊರಗೆ ಬರುತ್ತೆ. ಹಾಗಾಗಿ ಈ ಮಸೂದೆ ಜಾರಿ ತಂದಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ.